ಬರೋಬ್ಬರಿ 10 ಕೋಟಿ ಮೌಲ್ಯದ ನಗದು ಹಾಗೂ ಚಿನ್ನಾಭರಣವನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಕೆಟ್ಟು ಹೋಗಿದ್ದಂತ ಸಹಕಾರ ಬ್ಯಾಂಕ್ನ ಸಿಸಿಟಿವಿ ಕ್ಯಾಮೆರಾ ಇದರ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಶುಕ್ರವಾರ ಆಗಿದ್ರಿಂದ ಅಲ್ಲಿ ಎಷ್ಟು ಅಂಗಡಿಗಳು ಕ್ಲೋಸ್ ಆಗಬಹುದು ಅನ್ನೋದರ ಬಗ್ಗೆ ಅವರಿಗೆ ಒಂದಷ್ಟು ಮಾಹಿತಿ ಲಭ್ಯವಿತ್ತು. ಹೀಗಾಗಿ ಅಕ್ಕಪಕ್ಕದ ಸಿಸಿಟಿವಿಯಲ್ಲೂ ಕೂಡ ದರೋಡೆಕೋರರ ಚಲನವಲನದ ಸೆರೆ ಆಗಿದೆ. ಬಟ್ ಆ ಬ್ಯಾಂಕಲ್ಲಿ ಇದ್ದಂಥ ಸಿಸಿಟಿವಿ ಏನಿದೆ ಅದು ಕೆಟ್ಟು ಹೋಗಿದೆ. ಆ ಸಿಸಿಟಿವಿ ವರ್ಕ್ ಆಗ್ತಾ ಇದ್ದಿದ್ರೆ ಏನಾದರೂ ಒಂದು ಸ್ವಲ್ಪ ಕ್ಲೂಗಳು ಸಿಗಬಹುದಿತ್ತೇನೋ. ಮಂಗಳೂರು ಸಿಎಂ ಕಾರ್ಯಕ್ರಮದಲ್ಲಿ ಬಹುತೇಕ ಎಲ್ಲ ಪೊಲೀಸರು ಕೂಡ ತಲ್ಲೀನರಾಗಿದ್ದಾರೆ. ಅವರು ಭದ್ರತೆ ಅಲ್ಲಿ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭಕ್ಕಾಗಿ ಕಾಯ್ದುಕೊಂಡು ಹೊಂಚು ಹಾಕಿ ಇವತ್ತು ಬ್ಯಾಂಕ್ ದರೋಡೆ ಮಾಡಿರುವಂಥ ಶಂಕೆ ಇದೆ. ಸಿಎಂ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಂಥ ಮಂಗಳೂರಿನ ಬಹುತೇಕ ಪೊಲೀಸರು ಇದೆಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿಟ್ಕೊಂಡೆ ಈ ಫಿಯೇಟ್ ಕಾರ್ನಲ್ಲಿ ಬಂದಂಥ 5 ಮಂದಿ ದರೋಡೆಕೋರರು ಕೂಡ ಈ ರೀತಿ ನಗದು ಹಾಗೂ ಚಿನ್ನಾಭರಣಗಳನ್ನು ಬ್ಯಾಂಕ್ನಿಂದ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸಿಸಿಟಿವಿಯ ದೃಶ್ಯವನ್ನು ನೀವೇನು ನೋಡ್ತಾ ಇದ್ದೀರಾ, ಈ ಕಾರ್ನ ದೃಶ್ಯ, ಅದೇ ಕಾರ್ನಲ್ಲಿ ಅವ್ರು ಬಂದಿದ್ದು. ಬಟ್ ಇದು ಸಹಕಾರ ಬ್ಯಾಂಕ್ನ ಸಿಸಿಟಿವಿ ಅಲ್ಲ, ಬೇರೆ ಮಳಿಗೆಯ ಬೇರೆ ಅಂಗಡಿಯ ಸಿಸಿಟಿವಿ, ಅಲ್ಲೇ ರೋಡಲ್ಲೇ ಇದ್ದಂಥ ಸಿಸಿಟಿವಿಯ ದೃಶ್ಯ ಅದು. ಬ್ಯಾಂಕ್ನಲ್ಲಿ ಇದ್ದಂಥ ಸಿಸಿಟಿವಿ ಕೆಟ್ಟು ಹೋಗಿತ್ತು. ಆ ಸಿಸಿಟಿವಿ ಕೆಟ್ಟು ಹೋಗಿದ್ರ ಬಗ್ಗೆ ಇವ್ರಿಗೆ ತಿಳಿದಿದೆ. ಜೊತೆಗೆ ಇಲ್ಲಿ ಇವತ್ತು ಎಷ್ಟು ಜನ ಬರ್ತಾರೆ, ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಯಾವಾಗ ಬ್ಯಾಂಕ್ ರಶ್ ಇರುತ್ತೆ, ಯಾವಾಗ ಬ್ಯಾಂಕ್ ಖಾಲಿ ಹೊಡೆಯುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡೆ ಬಹುದಿನಗಳಿಂದ ಪ್ಲಾನ್ ಮಾಡ್ಕೊಂಡು ಈ ರೀತಿ ಮಾಡಿರೋದು ಅಂತ. ಯಾಕೆಂದರೆ ಸಿದ್ದರಾಮಯ್ಯನವರು ಕೂಡ ಮಂಗಳೂರಿನ ಅನೇಕ ಭಾಗಗಳಲ್ಲಿ ಇವತ್ತು ಕಾರ್ಯಕ್ರಮಗಳಿದೆ. ಈ ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿದ್ದಾವೆ. ಅದೆಲ್ಲದಕ್ಕೂ ಉದ್ಘಾಟನೆಗೆ ಅಂತ ಹೋಗಿರ್ತಾರಲ್ಲ, ಆಗ ಪೊಲೀಸರು ಅಲ್ಲಿ ಭದ್ರತೆಯನ್ನು ವಹಿಸಿರ್ತಾರೆ. ಇಲ್ಲಿ ಅಷ್ಟರ ಮಟ್ಟಿಗೆ ಪೊಲೀಸರು ಇರಲ್ಲ ಅನ್ನುವಂಥ ಕಾರಣಕ್ಕೆ ಇವೆಲ್ಲ ಮಾಹಿತಿಯನ್ನು ಅರಿತುಕೊಂಡೇ ಪ್ರೀ ಪ್ಲ್ಯಾಂಡ್ ಆಗಿ ಈ ದರೋಡೆಕೋರರು ದರೋಡೆ ಮಾಡ್ಕೊಂಡು ಹೋಗಿರೋದು. ಚಿನ್ನಾಭರಣ ಹಾಗೂ ಅಲ್ಲಿದ್ದಂಥ ಹಾರ್ಡ್ ಕ್ಯಾಶ್ ಇದೆಲ್ಲವನ್ನು ಕೂಡ ಕದ್ದೊಯ್ದಿದ್ದಾರೆ. ಮಂಗಳೂರು ಕಡೆಗೆ ಹೋಗಿರ್ಬೋದು ಅನ್ನುವಂಥ ಶಂಕೆ ಇದೆ. ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖಾ ತಂಡಗಳನ್ನು ರಚನೆ ಮಾಡಬೇಕಿದೆ, ಆತನನ್ನು ಹುಡುಕಬೇಕಿದೆ. ನೋಡಿ, ಸಾಲು ಸಾಲಾಗಿ ದರೋಡೆ ಪ್ರಕರಣಗಳು ಆಗ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ATMಗೆ ಅಂತ ಏಜೆನ್ಸಿ ಅಮೌಂಟ್ ಹಾಕೋದಕ್ಕೆ ಬಂದಂಥ ಸಂದರ್ಭದಲ್ಲಿ 93 ಲಕ್ಷ ಹಾರ್ಡ್ ಕ್ಯಾಶ್ ಇರುವಂಥ ಆ ಚಿಕ್ಕ ಟ್ರಂಕನ್ನು ಎತ್ಕೊಂಡು ಹೋದರು. ಜೊತೆಗೆ ಶೂಟೌಟ್ ಆಗಿ ಓರ್ವ ಸಾವನ್ನಪ್ಪಿದ್ರೆ ಇನ್ನೋರ್ವ ಗಾಯಗೊಂಡು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ. ಇನ್ನು ಸಿಸಿ ಕ್ಯಾಮ್ರಾ ದುರಸ್ತಿ ವೇಳೆಗೆ ಬ್ಯಾಂಕ್ ದರೋಡೆ ಆಗಿರೋದು. ಸಿಸಿಟಿವಿ ರಿಪೇರಿ ಮಾಡಬೇಕಂತ ಇವತ್ತೇ ಬಂದಿದ್ರಂತೆ. ಸಿಸಿಟಿವಿ ದುರಸ್ತಿ ಬಗ್ಗೆ ಮೊದಲೇ ಗೊತ್ತಿತ್ತು. ಹಾಗಾದ್ರೆ ಗೊತ್ತಿದ್ದವರಿಂದಾನೇ ಕೃತ್ಯ ಆಯ್ತಾ ಅಂತ. ಸಿಸಿಟಿವಿ ದುರಸ್ತಿ ಸಮಯವನ್ನ ಅರಿತುಕೊಂಡಿದ್ರು ದರೋಡೆಕೋರರು. ಈ ಶಂಕೆ ಮೇರೆಗೆ ಬ್ಯಾಂಕ್ ಸಿಬ್ಬಂದಿ ವಿಚಾರಣೆಗೆ ಪೊಲೀಸರಿಗೆ ಮುಂದಾಗಿರೋದು. ದಿಢೀರ್ ದಾಳಿ ಮಾಡ್ತಾ ಇದ್ದಂತೆ ನಗದು, ಚಿನ್ನಾಭರಣ ಇವೆಲ್ಲವೂ ಕೂಡ ಲೂಟಿ ಮಾಡ್ಕೊಂಡು ತೆಗೆದುಕೊಂಡು ಹೋಗಿರೋದು. ಬಟ್ ಈ ಸಿಸಿಟಿವಿ ಏನು ಕೆಟ್ಟೋಗಿತ್ತಲ್ಲ, ಇವತ್ತು ರಿಪೇರಿ ಆಗಬೇಕಿತ್ತಂತೆ. ಆ ರಿಪೇರಿ ಆಗೋಷ್ಟೊಳಗೆ ನಾವು ದರೋಡೆ ಮಾಡೋಣ ಅಂತ ಇವ್ರು ಬಂದಿರೋದು. ಹಾಗಾದರೆ ಇದ್ರ ಬಗ್ಗೆ ನೀವು ಯಾರಿಗೆ ಮಾಹಿತಿ ಕೊಟ್ಟಿದ್ರಿ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಪೊಲೀಸರು ಅಲ್ಲಿನ ಸಿಬ್ಬಂದಿಯನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಗೊತ್ತಿತ್ತು ಸಿಸಿಟಿವಿ ಕೆಟ್ಟೋಗಿದೆ ಅಥವಾ ಇವತ್ತು ರಿಪೇರಿ ಮಾಡೋದಕ್ಕೆ ಬರ್ತಾರೆ ಅಂತೇಳಿ, ಆ ಆ್ಯಂಗಲ್ನಲ್ಲಿ ಈಗ ತನಿಖೆ ಶುರುವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ನಿಜಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬೆಚ್ಚಿ ಬೀಳಿಸುವಂತಹ ದರೋಡೆ ಪ್ರಕರಣ ಮಂಗಳೂರಿನ ಹೊರವಲಯದ ಕೋಟೆಕಾರ ವ್ಯವಸಾಯ ಸಹಕಾರ ಬ್ಯಾಂಕ್ ನಲ್ಲಿ ನಡೆದಿರುವಂತದ್ದು. ಅಲ್ಲಿ ದರೋಡೆ ನಡೆಯುವ ಸಂದರ್ಭ ಬ್ಯಾಂಕ್ ನ ಒಳಗಡೆ ಇದ್ದಂತಹ ಸಿಬ್ಬಂದಿ ಚಿನ್ನ ಮಾಪಕರು ನಮ್ಮೊಂದಿಗಿದ್ದಾರೆ. ಅವ್ರ ತರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ತರ ನಡೀತು ಈ ಘಟನೆ, ಏನೆಲ್ಲ ಆಯ್ತು ಸರ್? ಮಧ್ಯಾಹ್ನ 1:10 1:20 ನಡುವೆ ಈ ಘಟನೆ ನಡೆಯಿತು. ನಾವು 5 ಕೂಡ ಒಳಗಿದ್ವಿ. 3 ಸಿಬ್ಬಂದಿಗಳು, ಇಬ್ಬರಲ್ಲಿ ನಾನೊಬ್ಬ ಅಪ್ರೈಸರ್, ಚಿನ್ನ ಪರಿಶೀಲಕ, ಇನ್ನೊಬ್ರು ನಮ್ಮ ಇದು ಕಂಪ್ಯೂಟರ್ ಆಪರೇಟರ್ ಒಬ್ರು ಬಂದಿದ್ರು. ಹೀಗೆ 5 ಇದ್ದವರು. 5 ಒಳನುಗ್ಗಿದ್ರು. ಒಳನುಗ್ಗುವಾಗಲೇ ಪಿಸ್ತೂಲ್ ಮತ್ತೆ ಇದನ್ನ ಗನ್ ಇಟ್ಕೊಂಡೇ ಬಂದಿದ್ರು. ನಮ್ಗೇನು ಮಾಡೋ ಪರಿಸ್ಥಿತಿ ಇಲ್ಲ. ನಮ್ಮನ್ನು ಸರಿಸಿ ಕೂತ್ಕೊಳ್ಳಿಸಿ ಒಳಗೆ ಲಾಕರ್ ಒಳಗೆ ಹೋಗಿ ಎಲ್ಲ ಅವರ 10 ನಿಮಿಷದ ಒಳಗೆ ಅವರ ಕೆಲಸ ಮಾಡಿಕೊಂಡು ಹೊರಟೋದ್ರು. ಸರ್, ಈಗ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗಿ ದರೋಡೆ ಚಿನ್ನಾಭರಣ ಎಲ್ಲ ಜೋಚಿದ್ರೆ? ಇಲ್ಲ, ನಾವು ಕೂತಲ್ಲೇ ನಮ್ಮನ್ನು ಅಲ್ಲೇ ಕೂರಿಸಿದ್ರು. ನಮ್ಮನ್ನಲ್ಲೇ ಕೂರಿಸಿದ್ದಾರೆ. ಲಾಕರ್ ಎಲ್ಲ ಯಾವ ತರ ಓಪನ್ ಮಾಡಿದ್ರು? ಲಾಕರ್ ಅದು ಕೀ ಅಲ್ಲೇ ಇತ್ತು. ಮತ್ತೆ ನಮ್ಗೆ ಲಾಕರ್ ಕಾಣೋದಿಲ್ಲ ಅಲ್ಲಿ. ಅಲ್ಲಿ ಕಾಣೋದಿಲ್ಲ. ನಮ್ಗೆ ಹಾಗೆ ಕಾಣೋದಿಲ್ಲ ಅಲ್ಲಿ ಲಾಕರ್. ಹಾಗೆ ಎಷ್ಟು ಪ್ರಮಾಣದ ಚಿನ್ನ ದರೋಡೆ ಆಗಿದೆ ನಮ್ಗೆ ಈಗ ಅಂದಾಜು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಅದನ್ನು ಈಗ ಇದು ಕಂಪ್ಲೀಟ್ ಅದ್ರ ಬಗ್ಗೆ ಏನು ಮಾಹಿತಿ ಈಗ ಸಿಗ್ಬೇಕಷ್ಟೇ. ನೀವೀಗ ಚಿನ್ನ ಮಾಪನವನ್ನ ಮಾಡುವ ಸಂದರ್ಭ ತಮ್ಮ ಮಾಹಿತಿ ಪ್ರಕಾರ ಎಷ್ಟು ಚಿನ್ನ ಇತ್ತು ಅಲ್ಲಿ? ಅದು ಕೂಡ ಹೇಳಲಿಕ್ಕೆ ಬರೋದಿಲ್ಲ ನಮ್ಗೆ ಈಗ. ಅಂದಾಜು ಮೊತ್ತ ಎಷ್ಟು? ಅಂದಾಜು ಅಂದ್ರೆ ಒಂದು
ಅಲ್ಲಿ ಇದ್ದದ್ದು, ಮತ್ತೆ ಅವರು ಎಷ್ಟು ಕೊಂಡೋಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದಾಜು ಒಂದು 10 ಕೋಟಿ ಅಂದಾಜು ಇರಬಹುದು ಅಂತ. ನಗದು ಚಿನ್ನಾಭರಣ, ನಗದು ಚಿನ್ನಾಭರಣ, ಮತ್ತೆ ಅವರೆಷ್ಟು ದೋಚಿದ್ದಾರೆ ಅದು ಗೊತ್ತಿಲ್ಲ ನಮ್ಗೆ. ಅಷ್ಟು ಪ್ರಮಾಣದ ಚಿನ್ನಾಭರಣ ನಗದನ್ನ ಯಾವ ತರ ತಗೊಂಡು ಹೋಗ್ಬೇಕಾದ್ರೆ? ಅದೇ ಒಂದು 30-50 kg ಇದರಲ್ಲಿ ಚೀಲದಲ್ಲಿ, ಗೋಣಿ ಚೀಲದಲ್ಲ, ಗೋಣಿ ಚೀಲದಲ್ಲಿ. ಇದನ್ನು ನೋಡುವಾಗ ಪಕ್ಕ ಪ್ಲಾನ್ ಇದು ಸ್ಥಳೀಯರೇ ಮಾಡಿರ್ಬೋದು. ನಿಮ್ಮ ಅನುಮಾನಗಳು ಏನು? ಅದು ಗೊತ್ತಾಗುದಿಲ್ಲ. ಅವರ ಭಾಷಾ ಇದನ್ನೆಲ್ಲ ನೋಡ್ತಾ ಹಿಂದಿ ಭಾಷೆ ಮಾತಾಡ್ತಾ ಇದ್ದವರು. ಮತ್ತೆ ಮಾಸ್ಕ್ ಹಾಕಿದ್ರಲ್ಲ, ಮಾಸ್ಕ್ ಹಾಕಿದ್ರು, ತಲೆಗೆ ಬರಿ ಕ್ಯಾಪ್, ಇದು ಬಂದ ಕ್ಯಾಪ್ ಅಲ್ಲ, ಬರಿ ಕ್ಯಾಪ್, ಮಂಕಿ ಕ್ಯಾಪ್ ಅಲ್ಲ, ಕ್ಯಾಪ್. ಎಲ್ಲರಲ್ಲೂ ಆ ರೀತಿ ಇರಲಿಲ್ಲ. ತಮ್ಮ ಹೆಸರು? ರಾಮಚಂದ್ರಾಚಾರ್. ಇದಿಷ್ಟು ಬ್ಯಾಂಕ್ನ ಚಿನ್ನ ಮಾಪಕರಾಗಿರುವಂತಹ ರಾಮಚಂದ್ರದವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ, ಆದಿತ್ಯ TV5 ಮಂಗಳೂರು. ಮಂಗಳೂರಿನ ಉಳ್ಳಾಲದ ಕೆಸಿ ರೋಡ್ ಶಾಖೆಯಲ್ಲಿ ಆಗಿರುವಂತಹ ದರೋಡೆಯ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಕಾರ್ನಲ್ಲಿ ಬಂದು ಯಾವ ರೀತಿಯಾಗಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಹಾಡ ಹಗಲನೆ ದಕ್ಷಿಣ ಕನ್ನಡದ ಕೆಸಿ ರೋಡ್ನಲ್ಲಿರುವಂಥ ಬ್ಯಾಂಕ್ ಶಾಖೆ ಇದು. ಕೋಟೆಕಾರು ಸಹಕಾರ ಸಂಘದ ಶಾಖೆಯಲ್ಲಿ ಸುಮಾರು 10 ಕೋಟಿ ಮೌಲ್ಯದ ಚಿನ್ನ ಹಾಗೂ ನಗದನ್ನ ಹೊತ್ತೊಯ್ದಿದ್ದಾರಂತೆ. ಗೋಣಿ ಚೀಲಗಳಲ್ಲಿ ಚಿನ್ನಾಭರಣ ಹಾಗೂ ಹಣವನ್ನು ತುಂಬಿಕೊಂಡು ಹೋಗಿರೋದು ಈ ಆರೋಪಿಗಳು. ಸದ್ಯಕ್ಕೆ ಇವರಿಗೆ ಎಲ್ಲಿ ಹೋದ್ರು, ಏನು ಕತೆ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತನಿಖೆ ನಡೆಸಬೇಕಿದೆ. ಆ CCTVಯ ಒಂದೇ ಒಂದು ದೃಶ್ಯ ಲಭ್ಯವಾಗಿದೆ. ಅವರು ಯಾವ ಕಾರಲ್ಲಿ ಬಂದಿದ್ರು ಅಂತ. ಫಿಯೇಟ್ ಕಾರ್ನಲ್ಲಿ ಬಂದಿದ್ರು ಐವರು ಕೂಡ. ಬಟ್ ಇಲ್ಲಿ CCTV ಕೆಟ್ಟೋಗಿದೆ ಅನ್ನುವಂಥ ಮಾಹಿತಿ ಅವ್ರಿಗೆ ಗೊತ್ತಿತ್ತಲ್ಲ, ಅದು ಹೇಗೆ ಗೊತ್ತಾಯಿತು? ಎಷ್ಟು ದಿನಗಳಿಂದ CCTV ಕೆಟ್ಟು ಹೋಗಿತ್ತು, ಮತ್ತು ಇವತ್ತೇ ರಿಪೇರಿ ಆಗಬೇಕಿತ್ತಂತೆ CCTV. ಅಷ್ಟರೊಳಗೇನೆ ದರೋಡೆ ಮಾಡಬೇಕು ಅಂತ ಪ್ರೀ ಪ್ಲ್ಯಾನ್ಡ್ ಆಗಿ ಇವ್ರು ಬಂದು ದರೋಡೆ ಮಾಡ್ಕೊಂಡು ಹೋಗಿರೋದು. ಮಂಗಳೂರು ಹೊರವಲಯದ ಉಳ್ಳಾಳ ಸಮೀಪದ ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಒಂದು ದರೋಡೆ ಪ್ರಕರಣ ನಡೆದಿರುವಂತದ್ದು. ಸುಮಾರು 10 ಕೋಟಿಗೂ ಅಧಿಕ ನಗದು ಸಹಿತ ಚಿನ್ನಾಭರಣವನ್ನ ಹಾಡು ಹಗಲೇ ಬಂದಂತ ದರೋಡೆಕೋರರು ದೋಚಿಕೊಂಡು ಹೋಗಿದ್ದಾರೆ. ಸದ್ಯ ನಾನು ಆ ಸ್ಪಾಟ್ ಅಲ್ಲಿ ಇದ್ದೇನೆ, ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಇದೇ ಸಹಕಾರಿ ಬ್ಯಾಂಕ್, ಅದು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ. ಇದೊಂದು ಬ್ಯಾಂಕ್ ಕೋಟೆಕಾರ್ ಸಮೀಪದಲ್ಲಿ ಇರುವಂತಹ ಬ್ಯಾಂಕ್ ಇದು. ಇದರ ಒಂದು ಶಾಖೆ, ಈ ಬ್ಯಾಂಕ್ ಏನಿದೆ ಇದರ ಶಾಖೆ ಇರುವಂತದ್ದು ಇಲ್ಲಿ. ಆದರೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸುಮಾರು 5 ತಂಡ ಏನಿದೆ, ಮುಸುಕುದಾರಿಗಳ ತಂಡ, ಒಂದು ಫಿಯೇಟ್ ಕಾರ್ನಲ್ಲಿ ಬಂದು ಇಲ್ಲಿ ಬಂದೂಕನ್ನ ಹಿಡಿದುಕೊಂಡು ಹೋಗಿ ಕಚೇರಿಯ ಒಳನುಗ್ಗಿ ಅಲ್ಲಿ ಹೋಗಿ ದರೋಡೆಯನ್ನ ಮಾಡಿದ್ದಾರೆ. ಹಾಡ ಹಗಲೇ ಬಂದೂಕನ್ನ ತೋರಿಸಿದ ಸಂದರ್ಭ ಅಲ್ಲಿನ ಸಿಬ್ಬಂದಿಗಳು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅವರಿಗೆ ಬಂದೂಕನ್ನ ತೋರಿಸಿ ನಗದು ಚಿನ್ನಾಭರಣ ಎಲ್ಲಿದೆ ಅಂತ ತೋರಿಸೋದಕ್ಕೆ ಹೇಳಿದ್ದಾರೆ. ಅವರು ಕೂಡ ಆತಂಕಕ್ಕೆ ಒಳಗಾಗಿ ಎಲ್ಲವನ್ನ ತೋರಿಸಿದ್ದಾರೆ. ಅದೆಲ್ಲವನ್ನ ಹಿಡಿದುಕೊಂಡು ಆ ಮೂಟೆಗಟ್ಟಲೆ, ಅಂದ್ರೆ ಗೋಣಿಯಲ್ಲಿ ತುಂಬಿಸಿಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಷ್ಟೆಲ್ಲವನ್ನ ತೆಗೆದುಕೊಂಡು ಇಲ್ಲಿಂದ ಹೋಗಿದ್ದಾರೆ. ಯಾಕಂದ್ರೆ ಇದೊಂದು ಪಕ್ಕ ಪ್ಲಾನ್ಡ್ ರಾಬರಿ ಇದು. ಯಾಕಂದ್ರೆ ಇವತ್ತು ಮಂಗಳೂರು ಭಾಗದಲ್ಲಿ ಸಿಎಂ ಕಾರ್ಯಕ್ರಮ ಇದೆ. ಬಹುತೇಕ ಎಲ್ಲಾ ಪೊಲೀಸರು ಸಿಎಂ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ. ಉಳ್ಳಾಳ ಆಗಿರ್ಬೋದು, ಕೊಣಾಜೆ ಆಗಿರ್ಬೋದು, ಎಲ್ಲಾ ಭಾಗದ ಹಿರಿಯ ಅಧಿಕಾರಿಗಳು, ಬಹುತೇಕ ಸಿಬ್ಬಂದಿಗಳು ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ಮತ್ತು ಇವತ್ತು ಶುಕ್ರವಾರ ಬೇರೆ, ಇದು ಮುಸ್ಲಿಂ ಧರ್ಮದವರು ಬಾಹುಳ್ಯ ಇರುವಂತಹ ಒಂದು ಪ್ರದೇಶ. ಇವತ್ತು ಶುಕ್ರವಾರ ಮಸೀದಿಗೆ ಹೋಗುವಂತ ಕಾರಣದಿಂದಾಗಿ ಮಧ್ಯಾಹ್ನದ ಹೊತ್ತು ಕೂಡ ಇಲ್ಲಿನ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಾಗಿತ್ತು. ಒಂದು ನಿರ್ಜನದ ಪ್ರದೇಶದ ರೀತಿಯೇ ಇತ್ತು. ಜನರ ಓಡಾಟ ಅನ್ನುವಂಥದ್ದು ಬಹಳ ಕಮ್ಮಿ ಇತ್ತು. ಇದನ್ನೇ ಅಸ್ತ್ರವಾಗಿಸಿಕೊಂಡಂತ ದರೋಡೆಕೋರರ ಗುಂಪು ಇಲ್ಲಿ ದರೋಡೆಯನ್ನ ಮಾಡಿ ಸದ್ಯ ಮಂಗಳೂರಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಇನ್ನೂ ಕೂಡ ಆ ಒಂದು ಟ್ರಾಮಾದಿಂದ ಅವರು ಹೊರ ಬಂದಿಲ್ಲ. ಮತ್ತು ಸ್ಥಳೀಯರು ಕೂಡ ಬಹಳಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಇದೊಂದು ಸಾಕಷ್ಟು ಜನರು ಇರುವಂತಹ ಪ್ರದೇಶ, ಅಂಗಡಿ ಮುಂಗಟ್ಟುಗಳು ಇರುವಂತಹ ಪ್ರದೇಶ. ಇಂಥ ಪ್ರದೇಶದಿಂದ ಒಂದು ಘಟನೆ ನಡೆದಿರುವಂತದ್ದು ನಿಜಕ್ಕೂ ಕೂಡ ಮಂಗಳೂರು ಭಾಗದ ಜನರ ಒಂದು ಆಘಾತಕ್ಕೆ ಕಾರಣವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.